ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನೆಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದಿನ 2 ಕಥೆಗಳ ಸಂದೇಶ, ಮನಸ್ಸಿನ ಚಿಂತನೆಗಳ ಮೇಲೆ ನಮ್ಮ ಧ್ಯಾನವಿರಲಿ. ಒಬ್ಬ ಗುರು ತನ್ನ ಪ್ರವಚನದಲ್ಲಿ ಪರಸ್ತ್ರೀ ಚಿಂತನೆ ಮಾಡಬಾರದು ಮತ್ತು ಪರಸ್ತ್ರೀಯನ್ನು ಮುಟ್ಟಬಾರದು ಎಂದು ಹೇಳಿದರು. ಅವರ 2 ಶಿಷ್ಯಂದಿರು ಮರುದಿನ ನದಿಯಲ್ಲಿ ಸ್ನಾನ ಮಾಡುವಾಗ ಒಬ್ಬ ಸ್ತ್ರೀ ನದಿಯಲ್ಲಿ ಬಿದ್ದು ಕಾಪಾಡಿ ಎಂದು ಕೂಗುತ್ತಿದ್ದಳು. ಒಬ್ಬ ಶಿಷ್ಯ ಕೂಡಲೇ ಈಜಿಕೊಂಡು ಹೋಗಿ ಮುಳುಗುತ್ತಿದ್ದ ಅವಳನ್ನು ಎತ್ತಿ ದಂಡೆಗೆ ತಲುಪಿಸಿ ರಕ್ಷಿಸಿದನು. ಇನ್ನೊಬ್ಬ ಶಿಷ್ಯನಿಗೆ ಅವನು ಮಾಡಿದ್ದು ದೊಡ್ಡ ತಪ್ಪು ಎಂದು ಅನ್ನಿಸಿತು. ಮರುದಿನ ಅವನು ಗುರುಗಳೇ, ನೀವು ಪ್ರವಚನದಲ್ಲಿ ಪರಸ್ತ್ರೀಯನ್ನು ಮುಟ್ಟಬಾರದು ಎಂದು ಹೇಳಿದ್ದೀರಿ. ಆದರೂ ಇವನು ನದಿಯಲ್ಲಿ ಬಿದ್ದ ಸ್ತ್ರೀಯನ್ನು ಮುಟ್ಟಿ ಎತ್ತಿ ದಂಡೆಗೆ ತಂದು ಹಾಕಿದ್ದಾನೆ. ಇವನು ಮಾಡಿದ್ದು ತಪ್ಪಲ್ಲವೇ ಎಂದು ಗುರುಗಳಲ್ಲಿ ಕೇಳಿದನು. ಗುರುಗಳು, ಅವನು ಮಾಡಿದ್ದು ಸರಿಯಾಗಿದೆ. ಸಂಕಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಮಾನವ ಧರ್ಮವನ್ನು ಅವನು ನಿಭಾಯಿಸಿದ್ದಾನೆ. ಶುದ್ಧ ಭಾವನೆಯಿಂದ ಮುಳುಗುತ್ತಿರುವ ಸ್ತ್ರೀಗೆ ಸಹಾಯ ಮಾಡಿದರೆ ತಪ್ಪಿಲ್ಲ. ಆದರೆ ಸ್ತ್ರೀ ಬಗ್ಗೆ ಕಲ್ಮಶ ಭಾವನೆ ನಿನ್ನಲ್ಲಿದೆ. ನಿನ್ನ ಪರಸ್ತ್ರೀ ಚಿಂತನೆಗಳು ತಪ್ಪು ಎಂದರು. ಇನ್ನೊಂದು ಕಥೆಯಲ್ಲಿ 2 ಗೆಳೆಯರು ಒಬ್ಬ ಪ್ರಸಿದ್ಧ ನರ್ತಕಿಯ ನರ್ತನ ನೋಡಲು ಹೊರಟಿದ್ದರು. ದಾರಿಯಲ್ಲಿ ಒಂದು ಕಡೆ ಗುರುಗಳ ಪ್ರವಚನ ನಡೆಯುತ್ತಾ ಇತ್ತು. ಅದನ್ನು ನೋಡಿ ಒಬ್ಬ ಗೆಳೆಯನ ಮನಸ್ಸು ಬದಲಾಯಿತು. ಅವನು ಅಲ್ಲಿದ್ದ ಪ್ರವಚನಕ್ಕೆ ಹೋಗಿ ಕುಳಿತನು. ಇನ್ನೊಬ್ಬನು ನರ್ತನ ಸ್ಥಳಕ್ಕೆ ಹೋಗಿ ಕುಳಿತನು. ಪ್ರವಚನ ಕೇಳುತ್ತಿದ್ದ ಗೆಳೆಯನ ಮನಸ್ಸಿನಲ್ಲಿ ಬರೇ ನರ್ತನ ಮತ್ತು ನರ್ತಕಿ ಬಗ್ಗೆ ಚಿಂತನೆ ನಡೆಯುತ್ತಿತ್ತು. ನರ್ತನಕ್ಕೆ ಹೋಗದೆ ಮನೋರಂಜನೆ ಅವಕಾಶ ತಪ್ಪಿಸಿಕೊಂಡೆ ಎಂಬ ದುರಾಲೋಚನೆ ಅವನನ್ನು ಕಾಡುತ್ತಿತ್ತು. ಅವನಿಗೆ ಅಲ್ಲಿ ಹೇಳುತ್ತಿದ್ದ ಪ್ರವಚನದಲ್ಲಿ ಮನಸ್ಸು ಇರಲಿಲ್ಲ. ಪ್ರವಚನ ಅರ್ಥವೂ ಆಗಲಿಲ್ಲ. ಇನ್ನೊಬ್ಬ ನರ್ತನ ನೋಡುತ್ತಿದ್ದ ಗೆಳೆಯನಿಗೆ ಮನಸ್ಸಿನಲ್ಲಿ ಗುರುಗಳ ಪ್ರವಚನದ ಚಿಂತನೆ ನಡೆಯುತ್ತಿತ್ತು. ನಾನು ಕೂಡ ಪ್ರವಚನಕ್ಕೆ ಹೋಗಬೇಕಿತ್ತು, ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಎಂಬ ಪಶ್ಚಾತ್ತಾಪದ ಭಾವನೆ ಅವನನ್ನು ಕಾಡುತ್ತಿತ್ತು. ಕಣ್ಣು ನರ್ತನ ನೋಡುತ್ತಿದ್ದರೂ ಮನಸ್ಸಿನಲ್ಲಿ ಪ್ರವಚನದ ಉತ್ತಮ ವಿಚಾರಗಳು ಓಡುತ್ತಿತ್ತು. ಹಾಗಿದ್ದರೆ 2 ಗೆಳೆಯರಲ್ಲಿ ಯಾರು ಉತ್ತಮರು? ಪ್ರವಚನಕ್ಕೆ ಹೋಗಿ ಕುಳಿತು ನರ್ತಕಿಯ ಧ್ಯಾನ ಮಾಡಿದವನೇ ಅಥವಾ ನರ್ತನ ನೋಡುತ್ತಾ ಪ್ರವಚನದ ಧ್ಯಾನ ಮಾಡಿದವನೇ? ನೀವೇ ನಿರ್ಧರಿಸಿ. ಸ್ನೇಹಿತರೆ, ನಾವು ಮಾಡುವ ಕ್ರಿಯೆಗಳು ಮತ್ತು ನಮ್ಮ ಮನಸ್ಸಿನ ಚಿಂತನೆಗಳು ಎರಡೂ ಬಹಳ ಮುಖ್ಯವಾಗುತ್ತದೆ. ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಒಳ್ಳೆಯ ಕರ್ಮ ಮಾಡಿದರೆ ಫಲವಿಲ್ಲ. ಕಾಯ, ವಾಚ, ಮನಸ ಎಂದರೆ ಮಾಡುವ ಕ್ರಿಯೆ, ಆಡುವ ಮಾತು ಮತ್ತು ಯೋಚಿಸುವ ಮನಸ್ಸು ಎಲ್ಲವೂ ಉತ್ತಮವಾಗಿರಬೇಕು. ಸದಾ ನಮ್ಮ ಮನಸ್ಸಿನ ಚಿಂತನೆ ಮತ್ತು ಆಲೋಚನೆಗಳ ಮೇಲೆ ನಮ್ಮ ಗಮನವಿರಬೇಕು. ಈ ಚಿಕ್ಕ ಕಥೆಗಳು ಮತ್ತು ಚೊಕ್ಕ ಸಂದೇಶ ನಿಮಗೆ ಇಷ್ಟವಾದಲ್ಲಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.